ನಾನು ಇಲ್ಲಿ 1 ತಿಂಗಳು ಕೆನೆ ತೊಗೊಂಡಿದ್ದೀನಿ. ಸುಲಭವಾಗಿ ತುಪ್ಪ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲಿಗೆ ರುಬ್ಕೊಬೇಕು. ರುಬ್ಕೊಂಡು ಒಂದು ದೊಡ್ಡ ತಪ್ಪಲೆಗೆ ಅರ್ಧ ನೀರು ಹಾಕ್ಕೊಂಡು ಅದರೊಳಗೆಲ್ಲ ಸುರಿಬೇಕು. ರುಬ್ಬಿರೋಂತಹ ಇದೆಲ್ಲ ಕೆನೆನ ನೋಡಿ ಈ ಥರ ಬೆಣ್ಣೆ ಆಗುತ್ತೆ. ಕೋಲ್ಡ್ ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೈಗೆ ಸಿಗುತ್ತೆ ಬೆಣ್ಣೆ. ನಾನು ಒಂದು ತಪ್ಪಲೆಗೆ ಎಲ್ಲಾರನ್ನು ಹಾಕ್ಕೊಂಡು ಸ್ಟೀಲ್ ದಬ್ಬರೆ ಗಟ್ಟಿಗಿರೋ ಅಂಥದ್ದನ್ನು ಅದನ್ನೆಲ್ಲ ತೊಗೊಂಡು ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಸಣ್ಣ ಉರಿಲಿ ಕಾಯಬೇಕಿದು. ಕಾಯ್ದು ಚೆನ್ನಾಗಿ ಸಣ್ಣ ಉರಿಲಿ, ಜಾಸ್ತಿ ಉರಿ ಇಟ್ಟರೆ ಸೀದೋದಂಗೆ ಆಗ್ಬಿಡುತ್ತೆ. ಸಣ್ಣ ಉರಿಲಿ ತುಪ್ಪ ಕಾಯಿಸ್ಬೇಕು. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ, 1-2 ಏಲಕ್ಕಿ ಇಟ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ಹಾಕಬೇಕು ನಾವು. ನೋಡಿ ಈ ಥರ ಆಗುತ್ತೆ. ಈ ಥರ ಆಗ್ತಾ ಅದು ಫುಲ್ಲು ಆಯಿಲ್ನೆಸ್ ಆಗಿ ಬರುತ್ತೆ. ಅಲ್ಲಿವರೆಗೂ ನಾವು ಕಾಯಿಸ್ತಾನೆ ಇರಬೇಕು. ನೋಡಿ ಈಗ ತುಪ್ಪ ಆಗಿದೆ. ಈ ಥರ ಬರೋವರೆಗೂ ನಾವು ಕಾಯಿಸ್ತಾನೆ ಇರಬೇಕು. ಲಾಸ್ಟಲ್ಲಿ ನಾವು ಕುಟ್ಕೊಂಡಿದ್ದಂತಹ ಮೆಂತ್ಯ, ಕರಿಬೇವು, ಏಲಕ್ಕಿ ಹಾಕಿದ್ದೀನಿ. ಬೇಕಾದರೂ ಉಪ್ಪು, ಅರಿಶಿನ ಪುಡಿ ಹಾಕ್ಕೋತಾರೆ, ನಾನು ಹಾಕ್ಕೊಳ್ಳೋದಿಲ್ಲ. ಇಷ್ಟು ತುಪ್ಪ ಮಾಡುವ ಸುಲಭವಾದ ವಿಧಾನ. ನಾನು 1 ತಿಂಗಳದ್ದು ಕೆನೆನ ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ. ನಾನು ತಗೊಳ್ಳೋ ಹಾಲು ಸ್ಪೆಷಲ್ ಹಾಲು, ಆರೆಂಜು ಶುಭಮ್. ನೋಡಿ ಅದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಬಿಡಬೇಕು. ಅದಿನ್ನೂ ಆಫ್ ಮಾಡಿದ್ದೀವಿ, ಸ್ಟವ್ ಆದರೂ ಕುದೀತಾ ಇದೆ ನೋಡಿ. ಒಂದು ಬಾಕ್ಸ್ಗೆ ಜಾಲರಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸೋಸ್ಕೊಳ್ಳೋಣ ಅಂತ. ನಾನು 2 ಬಾಕ್ಸ್ಗೆ ಸೋಸಿಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಫುಲ್ಲು ತುಪ್ಪ ಗಟ್ಟಿಯಾಗಿರುತ್ತೆ. ಇಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಬೇಕು. ಸಣ್ಣ ಉರಿಲೇ ಕಾಯಿಸ್ಬೇಕು ತುಪ್ಪ. ನೋಡಿ ಈ ಥರ ಆಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ.